ನಾವು ಇವತ್ತಿನ ವಿಡಿಯೋದಲ್ಲಿ ಮೀನಾ ಕಂದಸ್ವಾಮಿ ಅವರು ಬರೆದಿರುವಂಥ ಫೇಮಸ್ ಪೋಯಮ್ ಟಚ್ ಅನ್ನುವಂಥ ಪೋಯಮ್ನ ಇವತ್ತು ಡಿಸ್ಕಸ್ ಮಾಡೋಣ. ಮೀನಾ ಕಂದಸ್ವಾಮಿ ಅವರು ಮಾಡರ್ನ್ ಇಂಡಿಯನ್ ಪೋಯೆಟ್ ಆಗಿರ್ತಾರೆ, ಒಬ್ಬ ನಾವೆಲಿಸ್ಟು ಆಗಿರ್ತಾರೆ ಮತ್ತು ಜೊತೆಗೆ ಆ್ಯಕ್ಟಿವಿಸ್ಟ್ ಆಗಿರ್ತಾರೆ. ಸೊ ಬೇಸಿಕಲಿ ಇವರು ತಮಿಳ್ನಾಡುಗೆ ಬಿಲಾಂಗ್ ಆಗ್ತಾರೆ. ಆ್ಯಂಡ್ ಸೊ ಇವ್ರದ್ದು ಫೇಮಸ್ ರೈಟಿಂಗ್ಸ್ ಏನಿರುತ್ತೆ ಅದು ಕ್ಯಾಸ್ಟ್ ಡಿಸ್ಕ್ರಿಮಿನೇಷನ್ ಬಗ್ಗೆ ಇರುತ್ತೆ. ಕ್ಯಾಸ್ಟ್ ಡಿಸ್ಕ್ರಿಮಿನೇಷನ್ ಅಂತ ಹೇಳಿದರೆ ಜಾತಿ ತಾರತಮ್ಯ ಆಗಿರ್ಬೋದು, ಫೆಮಿನಿಸಮ್ ಇರ್ಬೋದು, ಸೋಷಿಯಲ್ ಇಂಜಸ್ಟಿಸ್ ಮತ್ತು ಸ್ಟ್ರಗಲ್ ಆಫ್ ದಲಿತ್ ವುಮೆನ್ಸ್. ಸೊ ಇದ್ರ ಬಗ್ಗೆ ಎಲ್ಲ ಅವರು ಬೇಸಿಕಲಿ ಅವ್ರ ವರ್ಕ್ಸಲ್ಲಿ ನಾವು ಈ ಥೀಮ್ಸನ್ನು ನೋಡ್ಬೋದು. ಸೊ ಅವ್ರ ಪೋಯಿಟ್ರಿ ತುಂಬ ಬೋಲ್ಡ್ ಆಗಿರುತ್ತೆ, ತುಂಬ ಪವರ್ಫುಲ್ ಆಗಿರುತ್ತೆ. ಮತ್ತು ಪ್ರೊಟೆಸ್ಟ್ ಇರುತ್ತೆ ಅವ್ರ ಪೋಯಮ್ನಲ್ಲಿ ಅಗೇನ್ಸ್ಟ್ ಇನ್ಇಕ್ವಾಲಿಟಿ ಮತ್ತು ಆಪ್ರೆಷನ್ ಅಂತ ಹೇಳಿದರೆ ದಬ್ಬಾಳಿಕೆ, ಓಕೆ, ಶೋಷಣೆ ಅಂತ ಏನು ಹೇಳ್ತೀವಿ. ಸೊ ಇವ್ರ ಫೇಮಸ್ ಕಲೆಕ್ಷನ್ ಆಫ್ ಪೋಯಮ್ಸ್ ಇದೆ, ಓಕೆ, ದಟ್ ಈಸ್ ಟಚ್ ಆ್ಯಂಡ್ ಮಿಸ್ ಮಿಲಿಟೆನ್ಸಿ ಅನ್ನುವಂಥ ಪೋಯಮ್. ಸೊ ಇಂಪಾರ್ಟೆಂಟ್ ಪೋಯಮ್ ಆಗಿರುತ್ತೆ. ಮತ್ತು ಇವರನ್ನು ಒಂದು ಇಂಪಾರ್ಟೆಂಟ್ ವಾಯ್ಸ್ ಅಂತ ಹೇಳ್ತೀವಿ ನಾವು ಕಾಂಟೆಂಪ್ರರಿ ಇಂಡಿಯನ್ ಇಂಗ್ಲೀಷ್ ಲಿಟ್ರೇಚರಲ್ಲಿ ಒಂದು ಇಂಪಾರ್ಟೆಂಟ್ ವಾಯ್ಸ್ ಅಂತ ಇಲ್ಲಿ ಹೇಳ್ತೀವಿ. ಹಾಗಾದರೆ ಮೀನಾ ಕಂದಸ್ವಾಮಿ ಅವ್ರದ್ದು ಇಂಪಾರ್ಟೆಂಟ್ ವರ್ಕ್ಸ್ ಯಾವುದು ಅಂತ ನೋಡಿದರೆ, ಸೊ ಇವ್ರದ್ದು ಟಚ್ ಆ್ಯಂಡ್ ಮಿಸ್ ಮಿಲಿಟೆನ್ಸಿ ಇರ್ಬೋದು, ಜೊತೆಗೆ ಗಿಪ್ಸಿ ಗಾಡೆಸಸ್, ವೆನ್ ಐ ಹಿಟ್ ಯು ಆ್ಯಂಡ್ ಎಕ್ಸ್ಕ್ವಿಸಿಟ್ ಕ್ಯಾಡೇವರ್ಸ್ ಅನ್ನುವಂಥ ಫೇಮಸ್ ಪೋಯಮ್ಸ್ ಅಥವಾ ವರ್ಕ್ಸ್ ಆಗಿರುತ್ತೆ. ಸೊ ಮೀನಾ ಕಂದಸ್ವಾಮಿ ಅವರು ಬರೆದಿರುವಂಥ ಏನು ಈ ಟಚ್ ಪೋಯಮ್ ಇದೆ, ಸೊ ಅದು ತುಂಬ ಫೇಮಸ್ ಪೋಯಮ್ ಅಂತ ಹೇಳ್ತೀವಿ. ಸೊ ಟಚ್ ಅಂತ ಹೇಳಿದರೆ ನಮಗೆಲ್ಲರಿಗೂ ಗೊತ್ತಿದೆ, ಸ್ಪರ್ಶ ಅಂತ ನಾವು ಹೇಳ್ತೀವಿ ಕನ್ನಡದಲ್ಲಿ. ಸೊ ಈ ಪೋಯಮ್ನಲ್ಲಿ ಮೆಡಿಟೇಷನ್ ಬಗ್ಗೆ ಹೇಳಿದ್ದಾರೆ. ಮೆಡಿಟೇಷನ್ ಅಂತ ಹೇಳಿದರೆ ಧ್ಯಾನ, ಓಕೆ, ಮತ್ತು ಹ್ಯೂಮನ್ ಸೆನ್ಸಸ್ ಬಗ್ಗೆ ಹೇಳಿದೆ, ಅಂದರೆ ಮಾನವನ ಇಂದ್ರಿಯಗಳು, ಓಕೆ. ದೆನ್ ಈ ಪೋಯಮ್ನಲ್ಲಿ ಅವ್ರು ಹೇಳ್ತಾರೆ ಹೌ ಟಚ್ ಬಿಕಮ್ಸ್ ಕನೆಕ್ಟೆಡ್ ವಿತ್ ಕ್ಯಾಸ್ಟ್ ಡಿಸ್ಕ್ರಿಮಿನೇಷನ್. ಈ ಟಚ್ ಅನ್ನೋಂಥ ವರ್ಡ್ ಏನಿದೆ, ಯಾವ ರೀತಿ ಅದು ಒಂದು ಕ್ಯಾಸ್ಟ್ ಡಿಸ್ಕ್ರಿಮಿನೇಷನ್ ಅಂದರೆ ಜಾತಿ ತಾರತಮ್ಯಕ್ಕೆ ಒಳಗಾಗಿದೆ ಅನ್ನೋದನ್ನು ಈ ಪೋಯಮ್ನಲ್ಲಿ ಅವರು ಹೇಳ್ತಾರೆ. ಆ್ಯಂಡ್ ಶೀ ಸೇಸ್ ದಟ್ ಟಚ್ ಇಸ್ ನ್ಯಾಚುರಲ್ ಆ್ಯಂಡ್ ಪವರ್ಫುಲ್. ಸ್ಪರ್ಶ ಅನ್ನೋದು ನ್ಯಾಚುರಲ್ ಆಗಿರುತ್ತೆ, ಪವರ್ಫುಲ್ ಆಗಿರುತ್ತೆ. ಬಟ್ ಸಮಾಜದಲ್ಲಿ ಅದನ್ನು ಹೇಗೆ ಬಳಸ್ತಾ ಇದ್ದಾರೆ ಅವರು, ಹೇಟಿಂಗ್, ಓಕೆ, ಒಬ್ಬರನ್ನ ದ್ವೇಷ ಮಾಡೋದಕ್ಕಾಗಿರಲಿ ಅಥವಾ ಕ್ಯಾಸ್ಟ್ ರೂಲ್ಸನ್ನು ಮಾಡೋದಕ್ಕಾಗಿ ಅವರು ಯೂಸ್ ಮಾಡ್ತಾ ಇದ್ದಾರೆ, ಅಥವಾ ಜಾತಿ ತಾರತಮ್ಯ ಮಾಡೋದಕ್ಕಾಗಿ ಅಂಥ ವರ್ಡನ್ನು ಅವರು ಯೂಸ್ ಮಾಡ್ತಾ ಇದ್ದಾರೆ ಅನ್ನೋದು ಇಲ್ಲಿ ಈ ಪೋಯಮ್ನಲ್ಲಿ ಅವರು ಹೇಳ್ತಾ ಹೋಗ್ತಾರೆ. ಹಾಗಾದರೆ ಬನ್ನಿ ಪೋಯಮ್ನ ಲೈನ್ ಬೈ ಲೈನ್ ಸಮರಿನ ಡಿಸ್ಕಸ್ ಮಾಡೋಣ. ಸೊ ಸ್ಟಾರ್ಟಿಂಗ್ ಲೈನ್ ನೋಡಿ, ಹ್ಯಾವ್ ಯು ಎವರ್ ಟ್ರೈಡ್ ಮೆಡಿಟೇಷನ್. ಸೊ ಇಲ್ಲಿ ನಮಗೆ ಪೋಯೆಟ್ ಕೇಳ್ತಾ ಇದ್ದಾರೆ, ಹ್ಯಾವ್ ಯು ಎವರ್ ಟ್ರೈಡ್ ಮೆಡಿಟೇಷನ್ ಅಂತ ಕೇಳ್ತಾ ಇದ್ದಾರೆ. ಸೊ ನೀವು ಯಾವಾಗಾದರೂ ಮೆಡಿಟೇಷನ್ ಮಾಡಿದ್ದೀರಾ, ಧ್ಯಾನ ಮಾಡಿದ್ದೀರಾ, ಸೊ ಟ್ರೈ ಮಾಡಿದ್ದೀರಾ ಅಂತ ಕೇಳ್ತಾರೆ, ಓಕೆ. ಸ್ಟ್ರಗ್ಲಿಂಗ್ ಹಾರ್ಡ್ ಟು ಕಾನ್ಸಂಟ್ರೇಟ್. ಮತ್ತು ಮೆಡಿಟೇಷನ್ ಮಾಡಬೇಕಾದ್ರೆ ಎಷ್ಟು ಡಿಫಿಕಲ್ಟ್ ಆಗುತ್ತೆ, ಎಷ್ಟು ಕಷ್ಟ ಕಾನ್ಸಂಟ್ರೇಟ್ ಮಾಡೋದು. ಸೊ ಮೈಂಡ್ ಏನಾಗ್ತಾ ಇರುತ್ತೆ, ಆ ಕಡೆ ಈ ಕಡೆ ಹೋಗ್ತಾನೆ ಇರುತ್ತೆ. ಸೊ ಮೈಂಡನ್ನು ಕಾನ್ಸ್ಟೆಂಟಾಗಿ ಇಡೋದು ಎಷ್ಟು ಕಷ್ಟ ಅಂತ ಇಲ್ಲಿ ಹೇಳ್ತಾರೆ. ಆ್ಯಂಡ್ ಕೀಪಿಂಗ್ ಯುವರ್ ಮೈಂಡ್ ಆ್ಯಸ್ ಎ ಬ್ಲ್ಯಾಂಕ್ ಹ್ಯಾಸ್ ಎ ವೈಟ್ ವಾಶ್ಡ್ ವಾಲ್. ಸೊ ಇಲ್ಲಿ ಇದ್ರ ಅರ್ಥ ಏನು ಅಂತ ಹೇಳಿದರೆ, ಇಟ್ ಈಸ್ ಅ ಥಾಟ್ಲೆಸ್ ಸ್ಟೇಟ್. ಮೈಂಡಲ್ಲಿ ಯಾವುದೇ ಥಾಟ್ ಬರ್ದೇನೆ ಥಾಟ್ಲೆಸ್ ಆಗಿ ಮೈಂಡನ್ನ ಕಾಮಾಗಿ ಕಾನ್ಸಂಟ್ರೇಟ್ ಮಾಡೋದು ಅಂತ ಇಲ್ಲಿ ಅರ್ಥ ಆಗುತ್ತೆ. ಸೊ ಪರ್ಸನ್ ಟ್ರೈ ಟು ಕಂಪ್ಲೀಟ್ಲಿ ಕಂಟ್ರೋಲ್ ಹಿಸ್ ಮೈಂಡ್ ಆ್ಯಂಡ್ ಫೀಲ್ ಎಂಪ್ಟಿ ಆ್ಯಂಡ್ ಪೀಸ್ಫುಲ್, ಓಕೆ. ದಿಸ್ ಈಸ್ ವಾಟ್ ವಿ ಕಾಲ್ ಮೆಡಿಟೇಷನ್ ಅಂತ ಹೇಳಿದರೆ ಮೈಂಡಲ್ಲಿ ಯಾವುದೇ ಥಾಟ್ಸ್ ಬರ್ದೇನೆ ಪೀಸ್ಫುಲ್ಲಾಗಿ ಕಾಮಾಗಿ ಇರೋದು ಅನ್ನೋದು. ಸೊ ನೆಕ್ಸ್ಟ್ ಪೋಯೆಟ್ ಹೇಳ್ತಾರೆ, ಸೊ ಮೆಡಿಟೇಷನ್ ಯಾವ ರೀತಿ ಮಾಡ್ತೀವಿ ನಾವು ಅಂತ ಹೇಳಿದರೆ, ಬೈ ಕ್ಲೋಸಿಂಗ್ ಯೋರ್ ಐಸ್, ನೋಸ್, ಏರ್ಸ್ ಆ್ಯಂಡ್ ಶಟಿಂಗ್ ಔಟ್ ಎವ್ರಿ ಪಾಸಿಬಲ್ ಥಾಟ್. ಸೊ ಮೆಡಿಟೇಟರ್ ಅಥವಾ ಮೆಡಿಟೇಷನ್ ಮಾಡೋರು ಹೇಗೆ ಮಾಡ್ತಾರೆ, ಕಣ್ಣನ್ನು ಮುಚ್ಚಿಬಿಡ್ತಾರೆ ಆ್ಯಂಡ್ ಆಲ್ ದ ಸೆನ್ಸಸ್, ಓಕೆ, ಯಾವುದೇ ರೀತಿ ಥಾಟ್ಸ್ ಇಲ್ಲದೇ, ಯಾವುದೇ ಕಡೆ ಗಮನ ಕೊಡ್ದೇನೆ ತುಂಬ ಕಾನ್ಸಂಟ್ರೇಟ್ ಮಾಡಿ ಇರ್ತಾರೆ, ಓಕೆ. ಎವ್ರಿಥಿಂಗ್ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ದೇ ಟ್ರೈ ಟು ರಿಮೂವ್ ಆಲ್ ದ ಡಿಸ್ಟ್ರಾಕ್ಷನ್ ಕಂಪ್ಲೀಟ್ಲಿ. ಯಾವುದೇ ಡಿಸ್ಟ್ರಾಕ್ಷನ್ಗೆ ಒಳಗಾಗ್ದೇ ಕಂಪ್ಲೀಟಾಗಿ ಕಾಮ್ ಸ್ಟೇಟಾಗೆ ಬರೋದಕ್ಕೆ ಟ್ರೈ ಮಾಡ್ತಾರೆ. ಬಟ್ ಡಿಸ್ಪೈಟ್ ಆಲ್ ದ ಎಫರ್ಟ್ಸ್, ತುಂಬ ಎಫರ್ಟ್ಸ್ ಮಾಡ್ತಾರೆ, ತುಂಬ ಕಷ್ಟಪಡ್ತಾರೆ ಮೈಂಡನ್ನು ಕಂಟ್ರೋಲ್ ಮಾಡೋದಕ್ಕೆ, ಥಾಟ್ಲೆಸ್ ಆಗಿರೋದಕ್ಕೆ ಮತ್ತು ಪೀಸ್ಫುಲ್ಲಾಗಿ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾರೆ. ಮತ್ತು ಎಲ್ಲನೂ ಸಹ ಒನ್ ಥಿಂಗ್ ಕೆನ್ ನಾಟ್ ಬಿ ಕಂಟ್ರೋಲ್ಡ್ ಅಂತ ಇಲ್ಲಿ ಪೋಯೆಟ್ ಹೇಳ್ತಾರೆ, ಓಕೆ. ಕಣ್ಣನ್ನು ನಾವು ಮುಚ್ತೀವಿ, ನೋಸ್ ಆಗಿರ್ಬೋದು, ಏರ್ಸನ್ನು ಯಾವುದೇ ಶಬ್ದ ಕೇಳ್ದೇನೆ ಸೊ ನಾವು ಕಂಟ್ರೋಲ್ ಮಾಡ್ತೀವಿ. ಆದರೆ ಇಲ್ಲಿ ಪೋಯೆಟ್ ಹೇಳ್ತಾರೆ ಒನ್ ಥಿಂಗ್ ಕೆನ್ ನಾಟ್ ಬಿ ಕಂಟ್ರೋಲ್ಡ್, ಒಂದನ್ನು ಮಾತ್ರ ನಾವು ಕಂಟ್ರೋಲ್ ಮಾಡಲಿಕ್ಕೆ ಆಗೋದೇ ಇಲ್ಲ ಅಂತ ಇಲ್ಲಿ ಹೇಳ್ತಾರೆ. ಗೊತ್ತಿದೆ ಅಲ್ವಾ, 5 ಸೆನ್ಸಸ್ ಇರುತ್ತಲ್ವ. ಸೊ 5 ಸೆನ್ಸಸ್ಸಲ್ಲಿ 1 ಸೆನ್ಸಸ್ನ ನಾವು ಕಂಟ್ರೋಲ್ ಮಾಡೋದಕ್ಕೆ ಆಗಲ್ಲ ಅಂತ ಇಲ್ಲಿ ಪೋಯೆಟ್ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಹೇಳ್ತಾರೆ ಅವ್ರು ನೆಕ್ಸ್ಟ್, ದ ಓನ್ಲಿ ಗ್ರಾಸ್ ಬಿಟ್ರಯಲ್ ವಾಸ್ ಫ್ರಮ್ ಯುವರ್ ಓನ್ ಸ್ಕಿನ್. ಸೊ ಇಲ್ಲಿ ಬಿಟ್ರೇಯಲ್ ಅಂತ ಹೇಳ್ತಾರೆ, ಮೋಸ
ಅಂದರೆ ಮೋಸಗಾರ ಅಂತ ಏನು ಹೇಳ್ತೀವಿ, ಮೋಸ ಮಾಡೋದು ಅಂತ ಹೇಳ್ತೀವಿ, ಅದನ್ನು ಬಿಟ್ರಯಲ್ ಅಂತ ಹೇಳ್ತೀವಿ. ನಮ್ಮ ಸ್ಕಿನ್ ನಮ್ಮನ್ನು ಮೋಸ ಮಾಡುತ್ತೆ ಅಂತ ಇಲ್ಲಿ ಅವರು ಹೇಳ್ತಾ ಇದ್ದಾರೆ. ಸೊ ನಾವು ಕಣ್ಣನ್ನಾಗಿರ್ಬೋದು, ನೋಸ್, ಏಡ್ಸ್ ಕಂಟ್ರೋಲ್ ಮಾಡ್ಬೋದು, ಆದರೆ ಏನು ಈ ಸ್ಕಿನ್ ಅನ್ನೋದೇನಿದೆ ಅದನ್ನು ನಾವು ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಆಗಲ್ಲ. ಸೊ ಇಲ್ಲಿ ಏನು ಹೇಳ್ತಿದ್ದಾರೆ ಅವರು, ಈ ಸೆನ್ಸ್ ಆಫ್ ಟಚ್, ಓಕೆ, ಈ ಸೆನ್ಸ್ ಆಫ್ ಟಚ್ ಏನಿದೆ ಅದನ್ನು ನಾವು ಕಂಟ್ರೋಲ್ ಮಾಡೋದಕ್ಕೆ ಆಗಲ್ಲ ಅಂತ ಇಲ್ಲಿ ಅವ್ರು ಹೇಳ್ತಾ ಇದ್ದಾರೆ. ದ ಸೆನ್ಸ್ ಆಫ್ ಟಚ್ ಫ್ರಮ್ ಒನ್ಸ್ ಓನ್ ಬಾಡಿ ಬಿಕಮ್ ಬಿಗ್ಗೆಸ್ಟ್ ಡಿಸ್ಟ್ರಾಕ್ಷನ್. ಅದೇನಾಗ್ತಾ ಇರುತ್ತೆ, ನಮಗೆ ಬಿಗ್ಗೆಸ್ಟ್ ಡಿಸ್ಟ್ರಾಕ್ಷನ್ ಆಗುತ್ತೆ, ಮೆಡಿಟೇಷನ್ ಮಾಡೋದಕ್ಕೆ ಆಗ್ತಾ ಇರಲ್ಲ ಅಂತ ಇಲ್ಲಿ ಪೋಯೆಟ್ ಹೇಳ್ತಾರೆ. ಸೊ ಪೋಯೆಟ್ ಹೇಳ್ತಾರೆ, ಯು ವಿಲ್ ಹ್ಯಾವ್ ನೋನ್ ದಿಸ್ ಅಂತ ಹೇಳ್ತಾರೆ. ನಿಮಗೆಲ್ಲರಿಗೂ ಇದೇನು ಹೊಸ ವಿಷಯ ಅಲ್ಲ, ಎಲ್ಲರಿಗೂ ಗೊತ್ತಿರುತ್ತೆ. ಒಂದು ಮೆಡಿಟೇಷನ್ ಮಾಡಬೇಕಾದ್ರೆ ಎಷ್ಟು ಸ್ಟ್ರಗಲ್ ಇರುತ್ತೆ, ಎಷ್ಟೊಂದು ಡಿಸ್ಟ್ರಾಕ್ಷನ್ ಇರುತ್ತೆ ಅನ್ನೋದು ಇಲ್ಲಿ ನಿಮಗೆಲ್ಲರಿಗೂ ಗೊತ್ತಿದೆ ಅಂತ ಇಲ್ಲಿ ಹೇಳ್ತಾರೆ. ಡು ಯು ಸ್ಟಿಲ್ ರಿಮೆಂಬರ್, ನಿಮಗಿನ್ನೂ ನೆನಪಿದೆಯಾ, ಡು ಯು ರಿಮೆಂಬರ್ ಅಂತ ಇಲ್ಲಿ ಕೇಳ್ತಾರೆ. ಹೌ ದ ಫಸ್ಟ್ ಡಿಸ್ಟ್ರಾಕ್ಷನ್ ಅರೋಸ್, ಅಂದರೆ ಫಸ್ಟ್ ಡಿಸ್ಟ್ರಾಕ್ಷನ್ ಮೆಡಿಟೇಷನ್ ಮಾಡಬೇಕಾದ್ರೆ ಹೇಗೆ ಬರುತ್ತೆ ಅನ್ನೋದು ನಿಮಗೆ ಗೊತ್ತಿದೆಯಾ ಅಂತ ಇಲ್ಲಿ ಕೇಳ್ತಾರೆ. ಮೆಡಿಟೇಷನ್ ಮಾಡಬೇಕಾದ್ರೆ ಡಿಸ್ಟ್ರಾಕ್ಷನ್ ಬರುತ್ತೆ, ಅದು ನಿಮಗೆ ಗೊತ್ತಿದೆಯಾ ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಸೊ ಆ್ಯಂಡ್ ಯು ಬ್ಲೇಮ್ ಸ್ಕಿನ್ ಆ್ಯಸ್ ಎ ಸಿನ್ನರ್, ಓಕೆ, ಏನು ಈ ಸೆನ್ಸ್ ಆಫ್ ಟಚ್ ಇದೆ ಅದು ಒಂದು ಡಿಸ್ಟ್ರಾಕ್ಷನ್ ಮೆಡಿಟೇಷನ್ ಮಾಡಬೇಕಾದ್ರೆ. ಸೊ ಅದಕ್ಕೆ ನೀವು ಬ್ಲೇಮ್ ಮಾಡ್ತೀರಾ, ನಿಮ್ಮ ಸ್ಕಿನ್ನನ್ನು ಆ್ಯಸ್ ಎ ಸಿನ್ನರ್ ಆಗಿ ಬ್ಲೇಮ್ ಮಾಡ್ತೀರಾ ನೀವು ಅಂತ ಇಲ್ಲಿ ಪೋಯೆಟ್ ಕೇಳ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಹೇಳ್ತಾರೆ, ಹೌ ವೆನ್ ಯುವರ್ ಕುಂಡಾಲಿನಿ ವಾಸ್ ಅರೈಸಿಂಗ್. ಕುಂಡಾಲಿನಿ ಅಂತ ಹೇಳಿದರೆ ಒಂದು ಸ್ಪಿರಿಚುವಲ್ ಎನರ್ಜಿ ಅಂತ ಹೇಳ್ತೀವಿ. ಸೊ ನಿಮಗೆ ಗೊತ್ತಿದೆಯಾ ಅಂತ ಅವ್ರು ಕೇಳ್ತಾರೆ. ಹೌ ವೆನ್ ಯುವರ್ ಕುಂಡಾಲಿನಿ ವಾಸ್ ರೈಸಿಂಗ್, ಆ ಸ್ಪಿರಿಚುವಲ್ ಎನರ್ಜಿ ಅನ್ನೋದು ಹೇಗೆ ನಿಮ್ಮ ಬಾಡಿಯಲ್ಲಿ ಬರ್ತಾ ಇರುತ್ತೆ, ಅದನ್ನು ನೀವು ಅದನ್ನು ಫೆಲ್ಟ್ ಮಾಡಿದ್ದೀರಾ, ಹ್ಯಾವ್ ಯು ಫೆಲ್ಟ್ ಇಟ್ ಅಂತ ಕೇಳ್ತಾರೆ. ಶೇಕನ್ ಯು ಫೆಲ್ಟ್ ದ ಕೋಲ್ಡ್ ಕಾಂಕ್ರೀಟ್ ಫ್ಲೋರ್, ಸ್ಕಿನ್ ರಬ್ಬಿಂಗ್ ಅಗೇನ್ಸ್ಟ್ ದ ಸ್ಕಿನ್, ಯೋರ್ ಸ್ಯಾಫ್ರನ್ ರೋಪ್ಸ್. ಸೊ ಇಲ್ಲಿ ಪಾಯಿಂಟ್ ಹೇಳ್ತಾ ಇದ್ದಾರೆ, ನೀವು ಯಾವಾಗ ಮೆಡಿಟೇಷನ್ ಮಾಡೋದಕ್ಕೆ ಕೂತ್ಕೊಂಡಿರ್ತೀರಾ ಆವಾಗ ಏನು ನೀವು ಯಾವ ಫ್ಲೋರ್ ಮೇಲೆ ಕೂತ್ಕೊಂಡಿರ್ತೀರಲ್ವಾ, ಸೊ ನೆಲದ ಮೇಲೆ ಕೂತ್ಕೊಂಡಿರ್ತೀರಾ, ಫ್ಲೋರ್ ಮೇಲೆ ಕೂತ್ಕೊಂಡಿರ್ತೀರಾ, ನಿಮಗೆ ಗೊತ್ತಾಗ್ತಿರುತ್ತೆ, ನಿಮಗೆ ಅದು ಫೀಲ್ ಆಗ್ತಾ ಇರುತ್ತೆ ಹೇಗೆ ಕೋಲ್ಡ್ ಇರುತ್ತೆ ಅದು, ಓಕೆ, ಫ್ಲೋರ್ ಕೋಲ್ಡ್ ಇರುತ್ತೆ, ಕೂತ್ಕೊಂಡಿರುವಂಥ ಜಾಗನ ಫೀಲ್ ಮಾಡ್ತಿರ್ತೀರ, ಸ್ಕಿನ್ ರಬ್ ಆಗ್ತಿರೋದು ನಿಮಗೆ ಗೊತ್ತಾಗ್ತಿರುತ್ತೆ, ಮತ್ತು ಸ್ಯಾಫ್ರನ್ ಡ್ರಾಪ್ಸ್ ಮತ್ತು ನೀವು ಹಾಕಿರೋಂಥ ಬಟ್ಟೆ ನಿಮಗೆ ಫೀಲ್ ಆಗ್ತಾ ಇರುತ್ತೆ. ಸೊ ಆಲ್ ದಿಸ್ ಏನು ಅಂತ ಇವರು ಹೇಳ್ತಿದ್ದಾರೆ, ಇದೆಲ್ಲ ಡಿಸ್ಟ್ರಾಕ್ಷನ್ ಅಲ್ವಾ ಅಂತ ಅವ್ರು ಕೇಳ್ತಾ ಇದ್ದಾರೆ. ಸೊ ದಿಸ್ ಈಸ್ ಆಲ್ ದ ಡಿಸ್ಟ್ರಾಕ್ಷನ್ ವೆಲ್ ಡೂಯಿಂಗ್ ಮೆಡಿಟೇಷನ್ ಅಂತ ಇಲ್ಲಿ ಹೇಳ್ತಾರೆ. ಸೊ ಇದನ್ನು ಏನು ಹೇಳ್ತೀವಿ ನಾವು, ಫಿಸಿಕಲ್ ಸೆನ್ಸೇಷನ್ ಅಂತ ಇಲ್ಲಿ ಹೇಳ್ತೀವಲ್ವ. ನೆಕ್ಸ್ಟ್ ಹೇಳ್ತಾರೆ, ಹೌ ಈವನ್ ಇನ್ ಎ ಫಾರ್ ಆಫ್ ಡಿಫ್ರೆಂಟ್ ರಿಲ್ಮ್ ಯೋರ್ ಸ್ಕಿನ್ ಆ್ಯಂಕರ್ಡ್ ಯು ಟು ದಿಸ್ ಅರ್ತ್. ಸೊ ಇಲ್ಲಿ ನೆಕ್ಸ್ಟ್ ಹೇಳ್ತಾರೆ ಅವರು, ಸೊ ಈವನ್ ನಮ್ಮ ಮೈಂಡ್ ಏನು ಮಾಡ್ತಿದೆ, ಸ್ಪಿರಿಚುವಲಿ ಕಾನ್ಸಂಟ್ರೇಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದೆ, ಓಕೆ, ತುಂಬ ಸ್ಟ್ರಗಲ್ ಮಾಡ್ತಿರ್ತೀರ ಮೆಡಿಟೇಷನ್ ಮಾಡೋದಕ್ಕೆ, ಆದರೆ ಬಾಡಿ ಸಪೋರ್ಟ್ ಮಾಡ್ತಾ ಇರಲ್ಲ. ಸೊ ಆ ಬಾಡಿ ಏನು ಮಾಡ್ತಾ ಇರುತ್ತೆ, ಅದು ಕನೆಕ್ಟೆಡ್ ಟು ರಿಯಾಲಿಟಿನ ಹೇಳ್ತಾ ಇರುತ್ತೆ. ಸೊ ನೀವು ಫೀಲ್ ಮಾಡ್ತಾ ಇರ್ತೀರಾ, ಸೊ ಆ ಸ್ಪರ್ಶನ ಫೀಲ್ ಮಾಡ್ತಾ ಇರ್ತೀರಾ, ನಿಮ್ಮದೇ ಬಾಡಿದು ಅಥವಾ ನೀವು ಕುತ್ಕೊಂಡಿರೋಂಥ ಜಾಗ ಆಗಿರ್ಬೋದು, ನಿಮ್ಮ ಬಟ್ಟೆ ಇರ್ಬೋದು, ನಿಮ್ಮ ಸ್ಕಿನ್ ಇರ್ಬೋದು. ಸೊ ದಟ್ ಈಸ್ ದ ಸೆನ್ಸೇಷನ್ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸ್ಪಿರಿಚುವಲಿ ಅಥವಾ ಮೆಡಿಟೇಷನ್ ಮಾಡೋದಕ್ಕೆ ಅದು ಬಿಡ್ತಾ ಇರಲ್ಲ. ಸೊ ಅದು ಡಿಸ್ಟ್ರಾಕ್ಷನ್ ಅಂತ ಅವರು ಹೇಳ್ತಾ ಇದ್ದಾರೆ. ಸೊ ನೆಕ್ಸ್ಟ್ ನೋಡಿ, amidst all that pervading emptiness, touch retained its sensuality. ಸೊ ಎಷ್ಟು ಟ್ರೈ ಮಾಡ್ತಿರ್ತೀರ ಮೆಡಿಟೇಷನ್ ಮಾಡೋದಕ್ಕೆ, ಅಲ್ಲಿ ಫುಲ್ಲು ಅಂದರೆ ಪರ್ವೇಡಿಂಗ್ ಅಂತ ಹೇಳಿದರೆ ಸ್ಪ್ರೆಡ್, ಓಕೆ, ಏನು ಎಂಪ್ಟಿನೆಸ್ ಇರುತ್ತೆ, ಸೈಲೆನ್ಸ್ ಇರುತ್ತೆ, ಎಲ್ಲ ಇದ್ರೂ ಸಹ ಆ ಸೆನ್ಸ್ ಆಫ್ ಟಚ್ ಅನ್ನೋದು ನಿಮಗೆ ಸ್ಟ್ರಾಂಗ್ಲಿ ಫೀಲ್ ಆಗ್ತಾ ಇರುತ್ತೆ, ಓಕೆ. ಸೊ ನೀವು ಎಷ್ಟೇ ಟ್ರೈ ಮಾಡಿದರೂ ಆ ಸೆನ್ಸ್ ಆಫ್ ಟಚ್ ಅನ್ನೋದು ನಿಮ್ಮಿಂದ ಹೋಗೋದಕ್ಕೆ ಸಾಧ್ಯ ಇಲ್ಲ, ಅದು ಡಿಸ್ಟ್ರಾಕ್ಟ್ ಮಾಡ್ತಾ ಇರುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ತುಂಬ ಸ್ಟ್ರಾಂಗ್ ಆ್ಯಂಡ್ ಮೀನಿಂಗ್ಫುಲ್ ಆಗಿ ಅವರು ಹೇಳ್ತಾರೆ. ನೆಕ್ಸ್ಟ್ ಹೇಳ್ತಾರೆ, ಯು ವಿಲ್ ಹ್ಯಾವ್ ನೋ ದಿಸ್, ನಿಮಗೆಲ್ಲರಿಗೂ ಚೆನ್ನಾಗಿ ಗೊತ್ತಿರುವಂಥ ವಿಷಯ ಇದು ಅಂತ ಹೇಳ್ತಾರೆ, ಮತ್ತು ಎಲ್ಲರೂ ಇದನ್ನು ಎಕ್ಸ್ಪೀರಿಯನ್ಸ್ ಮಾಡಿರ್ತೀರಾ ಅಂತ ಇಲ್ಲಿ ಹೇಳ್ತಾರೆ. ಆರ್ ಇಫ್ ಯು ಥಾಟ್ ಮೋರ್ ವೇರಿಯಡ್ಲಿ ಅಬೌಟ್ ಟೇಸ್ಟ್ ಯು ವುಡ್ ಡಿಸ್ಕೌಂಟ್ ಇಟ್ ಆ್ಯಸ್ ದ ಟಚ್ ಆಫ್ ದಿ ಟಂಗ್. ಸೊ ಇಲ್ಲಿ ತುಂಬ ಪ್ರಾಕ್ಟಿಕಲ್ ಆಗಿ ಅವರು ಹೇಳ್ತಾ ಇದ್ದಾರೆ. ಪೋಯಿಟ್ ಎಕ್ಸ್ಪ್ಲೇನ್ ಮಾಡ್ತಾರೆ ಅಂದರೆ, ನೀವೇನು ಟೇಸ್ಟ್ ಮಾಡ್ತೀರಾ, ಫುಡ್ ಆಗಿರಲಿ, ಏನೇ ಒಂದು ತಿನ್ನುವಂಥ ವಸ್ತಾಗಿರಲಿ ಟೇಸ್ಟ್ ಮಾಡ್ತೀರಾ, ಅದು ಸಹ ಅದು ನಾಲ್ಗೆಗೆ ಟಚ್ ಆಗಲೇಬೇಕು, ಟಚ್ ಆದರೆ ಮಾತ್ರ ನಿಮಗೆ ಅದು ಟೇಸ್ಟ್ ಗೊತ್ತಾಗುತ್ತೆ ಅಲ್ವಾ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಅವರು. ಸೊ ಎ ಸೆನ್ಸ್ ಆಫ್ ಟಚ್ ಅನ್ನೋದು ಮನುಷ್ಯನಿಗೆ ಎಷ್ಟು ಇಂಪಾರ್ಟೆಂಟ್ ಅನ್ನೋದು, ಮತ್ತು ಅದು ಯಾವ ರೀತಿ ನಿಮ್ಮನ್ನು ರಿಯಾಲಿಟಿಗೆ ತರುತ್ತೆ ಅನ್ನೋದು ಇಲ್ಲಿ ಅವರು ಹೇಳ್ತಾ ಇದ್ದಾರೆ. ಎಸ್, ನೆಕ್ಸ್ಟು, ಆರ್ ಯು ಮೇ ರೀಕಲೆಕ್ಟ್ ಹೌ ಎ ಜೆಂಟಲ್ ಟಚ್ ಎ ಕೇರ್ಸ್ ಚೇಂಜ್ಡ್ ಯೋರ್ ಲೈಫ್ ಮಲ್ಟಿ ಫೋಲ್ಡ್ ಅಂತ ಹೇಳ್ತಾರೆ. ರೀಕಲೆಕ್ಟ್ ಅಂದರೆ ನೆನ್ಪು ಮಾಡ್ಕೊಳ್ಳೋದು.
ಸೊ ನೀವು ರಿಜೆಕ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ನೀವು ನೆನ್ಪು ಮಾಡ್ಕೊಳ್ಳಿ, ಒಂದು ಜೆಂಟಲ್ ಟಚ್ ಆಗಿರ್ಬೋದು. ಜೆಂಟಲ್ ಟಚ್ ಅಂತ ಹೇಳಿದರೆ ಒಬ್ಬ ಮದರ್ ಅಥವಾ ತನ್ನ ಮಗುಗೆ ಟಚ್ ಮಾಡೋದಾಗಿರಲಿ, ಪ್ರೀತಿಯಿಂದ ಕೇರ್ ಮಾಡೋದು. ಸೊ ಅದೆಲ್ಲ ಏನು ಅಂದರೆ ಒಂದು ಜೆಂಟಲ್ ಟಚ್ ಆಗಿರುತ್ತೆ. ಸೊ ಅದು ಮನುಷ್ಯನ ಲೈಫ್ ಕಂಪ್ಲೀಟ್ಲಿ ಚೇಂಜ್ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಯು ವರ್ ನೆವರ್ ದ ಪರ್ಸನ್ ಯು ಶುಡ್ ಹ್ಯಾವ್ ಬೀನ್. ಒಂದು ಮನುಷ್ಯನಿಗೆ ಈ ಸೆನ್ಸ್ ಆಫ್ ಟಚ್ ಅನ್ನೋದು, ಸ್ಪರ್ಶ ಅನ್ನೋದು ಏನಿದೆ ಕಂಪ್ಲೀಟಾಗಿ ಚೇಂಜ್ ಮಾಡುತ್ತೆ ಅಂತ ಅವರು ಹೇಳ್ತಾ ಇದ್ದಾರೆ. ಫೀಲಿಂಗ್ ವಿತ್ ಯೋರ್ ಸ್ಕಿನ್ ವಾಸ್ ಪರ್ಹ್ಯಾಪ್ಸ್ ದ ಫಸ್ಟ್ ಆಫ್ ದಿ ಸೆನ್ಸಸ್. ಈ ಫಸ್ಟ್ ಅನ್ನೋಂಥ ಇಂದ್ರಿಯ ಅಂತ ಏನು ಹೇಳ್ತೀವಿ, ಸೆನ್ಸಸ್ ಅನ್ನೋದೇನಿದೆ ಅದು ಫಸ್ಟ್ ಸೆನ್ಸಸ್ ನಮಗೆ. ಅದಿಲ್ಲ ಅಂದರೆ ನಾವು ಇರಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಲೈಕ್ ಫೀಲಿಂಗ್ ವಿತ್ ಯೋರ್ ಸ್ಕಿನ್ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ನೆಕ್ಸ್ಟ್, ಇಟ್ಸ್ ರಿಯಾಲಿಟಿ ಆಲ್ವೇಸ್ ರಿಮೈಂಡ್ ವಿತ್ ಯು. ಇದೊಂದು ರಿಯಾಲಿಟಿ, ಯಾರೂ ಸಹ ಡಿನೈ ಮಾಡೋದಕ್ಕೆ ಆಗಲ್ಲ. ಸೊ ಇದೇನಿರುತ್ತೆ, ಲೈಫ್ ಲಾಂಗ್ ನಮ್ಮ ಜೊತೆ ಇರುತ್ತೆ. ಓಕೆ, ಸೆನ್ಸ್ ಆಫ್ ಟಚ್ ಅನ್ನೋದು ಲೈಫ್ ಲಾಂಗ್ ನಮ್ಮ ಜೊತೆ ಇರುತ್ತೆ. ಯು ನೆವರ್ ಗಾಟ್ ರೆಡ್ ಆಫ್ ಇಟ್. ಅದರಿಂದ ನೀವು ಎಸ್ಕೇಪ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಸೊ ಆ ಸೆನ್ಸ್ ಆಫ್ ಟಚ್ ಅನ್ನೋದು ಏನಿದ್ರೆ, ಸೊ ನಿಮಗೆ ಅದು ಫೀಲ್ ಆಗ್ತಾನೇ ಇರುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ನೀವು ಅದರಿಂದ ಎಸ್ಕೇಪ್ ಆಗೋದಕ್ಕೆ ಸಾಧ್ಯ ಇಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಮತ್ತೆ ಪೋಯೆಟ್ ಹೇಳ್ತಾರೆ, ಯು ವಿಲ್ ಹ್ಯಾವ್ ನೋನ್ ದಿಸ್. ಅಂದರೆ ಪೋಯೆಟ್ ಹೇಳ್ತಾರೆ, ತುಂಬ ರಿಪೀಟ್ ಮಾಡಿದ್ದಾರೆ ಇದು ಪೋಯೆಟ್ ಅವರು ಪೊಯಮ್ನಲ್ಲಿ ರಿಪೀಟ್ ಮಾಡಿದ್ದಾರೆ. ಹೇಳ್ತಾರೆ, ಎವ್ರಿ ಒನ್ ಅಂಡರ್ಸ್ಟ್ಯಾಂಡ್ ದಿಸ್ ಟ್ರೂತ್. ಈ ಸತ್ಯ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಓಕೆ, ಎವ್ರಿ ಒನ್ ನೋ ದಿಸ್ ಅಂತ ಹೇಳ್ತಾರೆ ಅವರು. ಯು ವಿಲ್ ಹ್ಯಾವ್ ನೋನ್ ಆಲ್ಮೋಸ್ಟ್ ಎವ್ರಿ ನಾಲೆಜಬಲ್ ಥಿಂಗ್ ಅಬೌಟ್ ದ ಚಾರ್ಮ್ ಆ್ಯಂಡ್ ದ ಟೆಂಪ್ಟೇಷನ್ ದ ಟಚ್ ಕುಡ್ ಹೋಲ್ಡ್. ಸೊ ಇಲ್ಲಿ ಎಲ್ಲರಿಗೂ ತುಂಬ ಚೆನ್ನಾಗಿ ಗೊತ್ತಿರೋದೆ. ಸೊ ಈ ಸೆನ್ಸೇಷನ್ ಅನ್ನೋದೇನಿದೆ, ಈ ಟಚ್ಡ್ ಸೆನ್ಸೇಷನ್ ಏನಿದೆ ಎಲ್ಲರಿಗೂ ಗೊತ್ತಿರೋದೆ. ಸೊ ಇಟ್ ಕ್ಯಾನ್ ಬಿ ಅಟ್ರಾಕ್ಟಿವ್, ತುಂಬ ಎಮೋಷ್ನಲ್ ಇರ್ಬೋದು, ಕಂಫರ್ಟಿಂಗ್ ಇರ್ಬೋದು, ಟೆಂಪ್ಟೇಟಿಂಗ್ ಇರ್ಬೋದು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸೊ ಕಾಮನ್ ಆಗಿ ಒಬ್ಬ ಮನುಷ್ಯನಿಗೆ ಟಚ್ ಅಂತ ಹೇಳಿದರೆ ಇಷ್ಟು ಗೊತ್ತಿರುತ್ತೆ. ಓಕೆ, ಇದು ಒಂದು ಇಂಪಾರ್ಟೆಂಟ್ ಹ್ಯೂಮನ್ ಸೆನ್ಸ್ ಅಂತ ಗೊತ್ತಿರುತ್ತಲ್ವಾ. ನೆಕ್ಸ್ಟ್ ನೋಡಿ, ಬಟ್ ಯು ವಿಲ್ ನೆವರ್ ಹ್ಯಾವ್ ನೋನ್ ದ ಟಚ್ ದ ಟ್ಯಾಬು ಟು ಯುವರ್ ಟ್ರಾನ್ಸಿಡೆನ್ಸ್ ಅಂತ ಹೇಳ್ತಾರೆ. ಆದರೆ ಇನ್ನೊಂದು ಮೀನಿಂಗ್ ಇದೆ ಟಚ್ಚಿಂದು ಅಂತ ಹೇಳ್ತಾ ಇದ್ದಾರೆ. ಸೊ ಅದು ನಿಮಗೆ ಗೊತ್ತಿರಲಿಕ್ಕಿಲ್ಲ ಅಂತ ಹೇಳ್ತಾರೆ. ಅವ್ರು ಹೇಳ್ತಾರೆ ಒಂದು ಟ್ಯಾಬು ಅಂತ ಹೇಳ್ತಾರೆ ಅವರು. ಸೊ ಇಲ್ಲಿ ಟ್ಯಾಬು ಅಂತ ಹೇಳಿದರೆ ಒಂದು ಧರ್ಮದ ಏನು ನಿಷೇಧ ಹಾಕೋದಕ್ಕೆ ಅಥವಾ ಎಸ್ಕಮ್ಯುನಿಕೇಟ್ ಮಾಡೋದಕ್ಕೆ, ಒಬ್ಬರನ್ನ ಶಿಕ್ಷೆ ಮಾಡೋದಕ್ಕೆ, ಅಂತ ಒಬ್ರಿಗೆ ಹೇಟ್ ಮಾಡೋದಕ್ಕೆ ಅಥವಾ ಒಬ್ರಿಗೆ ಏನು ಇನ್ಸಲ್ಟ್ ಮಾಡೋದಕ್ಕೆ ಯೂಸ್ ಮಾಡುವಂಥ ವರ್ಡ್ ಆಗಿದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸಮಾಜದಲ್ಲಿ ಆ ಟಚ್ ಅನ್ನುವಂಥ ವರ್ಡು ಯಾವ ರೀತಿ ಯೂಸ್ ಮಾಡ್ತಿದ್ದಾರೆ ಅಂತ ಇಲ್ಲಿ ಅವರು ಹೇಳ್ತಾ ಇದ್ದಾರೆ. ಸೊ ಮತ್ತೆ ಹೇಳ್ತಾರೆ ಅವರು, ಬಹಳಷ್ಟು ಜನರಿಗೆ ಗೊತ್ತಿಲ್ಲ ಟಚ್ ಮೀನಿಂಗ್, ತುಂಬ ಪೇನ್ಫುಲ್ ಮೀನಿಂಗ್ ಇದೆ ಅದರದ್ದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ವೆನ್ ಕ್ರಿಸ್ಟಲೈಸ್ಡ್ ಇನ್ ಕ್ಯಾಸ್ಟ್. ಸೊ ಈ ಟಚ್ ಅನ್ನೋದು ಒಂದು ಜಾತಿಯಲ್ಲಿ ಯೂಸ್ ಮಾಡಿದರೆ ಅದು ಕ್ರಿಸ್ಟಲೈಸ್ ಅಂತ ಹೇಳಿದರೆ ಒಂದು ಡೆಫಿನೇಟ್ ಫಾರ್ಮ್ನ ತೊಗೊಂಡ್ಬಿಟ್ಟಿದೆ. ಓಕೆ, ಕ್ಯಾಸ್ಟ್ ಸಿಸ್ಟಮಲ್ಲಿ. ಸೊ ಅದು ಕ್ರಿಸ್ಟಲೈಸ್ಡ್ ಆಗಿಬಿಟ್ಟಿದೆ ಕ್ಯಾಸ್ಟ್ ಸಿಸ್ಟಮಲ್ಲಿ, ಅದು ತುಂಬ ಫಿಕ್ಸ್ಡ್ ಫಾರ್ಮ್ ತೊಗೊಂಡ್ಬಿಟ್ಟಿದೆ ಅಂತ ಹೇಳ್ತಾರೆ. ಸೊ ಆ ಟಚ್ ಅನ್ನೋಂಥ ವರ್ಡು ಸೊಸೈಟಿ ಅಥವಾ ಸಮಾಜದಲ್ಲಿ ಯಾವುದಕ್ಕೆ ಯೂಸ್ ಮಾಡ್ತಾ ಇದ್ದಾರೆ, ಜಾತಿ ತಾರತಮ್ಯಕ್ಕೆ ಯೂಸ್ ಮಾಡ್ತಾ ಇದ್ದಾರೆ, ಕ್ಯಾಸ್ಟ್ ಡಿಸ್ಕ್ರಿಮಿನೇಷನ್ಗೆ ಯೂಸ್ ಮಾಡ್ತಾ ಇದ್ದಾರೆ ಅಂತ ಇಲ್ಲಿ ಪೋಯೆಟ್ ಹೇಳ್ತಾರೆ. ಸೊ ಫೈನಲ್ ಲೈನಲ್ಲಿ ಹೇಳ್ತಾರೆ ಪೋಯೆಟ್ಟು, ಸೊ ಇದು ಏನು ಟಚ್ ಅನ್ನೋದು ಒಂದು ಕ್ಯಾಸ್ಟ್ ಡಿಸ್ಕ್ರಿಮಿನೇಷನ್ಗೆ ಯೂಸ್ ಮಾಡ್ತಾ ಇದ್ದಾರೆ ಸಮಾಜದಲ್ಲಿ, ವಾಸ್ ಎ ಪ್ಯಾರಾಫೆರ್ನೇಲಿಯಾ ಅಂತ ಹೇಳ್ತಾರೆ. ಪ್ಯಾರಾಫೆರ್ನೇಲಿಯಾ ಅಂತ ಹೇಳಿದ್ರೆ ಎ ಸೆಟ್ ಆಫ್ ಟೂಲ್ಸ್ ಆರ್ ಥಿಂಗ್ಸ್ ಅಂತ ಹೇಳ್ತಾರೆ. ಸೊ ಒಂದು ಸೆಟ್ ಆಫ್ ಥಿಂಗ್ಸ್ ಆಗಿಬಿಟ್ಟಿದೆ ಟಚ್ ಅನ್ನೋದು. ಅನ್ಡಿಸರ್ವಿಂಗ್ ಹೇಟ್. ಸೊ ಇದು ದ್ವೇಷ ಮಾಡೋದಕ್ಕೆ, ಹೇಟ್ ಮಾಡೋದಕ್ಕೆ ಆ ವರ್ಡನ್ನ ಯೂಸ್ ಮಾಡ್ತಾ ಇದ್ದಾರೆ. ಸೊ ದಟ್ ಈಸ್ ಅನ್ಟಚಬಿಲಿಟಿ. ಕ್ಯಾಸ್ಟ್ ಪ್ರೆಜಡೈಸ್ ಇದೆ. ಸೊ ಅದು ತುಂಬ ಕ್ರುಯಾಲಿಟಿನ ತೋರಿಸುತ್ತೆ. ಮತ್ತು ಅನ್ಫೇರ್ ಹೇಟ್ರೆಡ್, ಅನ್ಫೇರ್ ಟ್ರೀಟ್ಮೆಂಟ್ ಇನ್ ದ ಸೊಸೈಟಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಆ ವರ್ಡ್ ಟಚ್ ಅನ್ನೋದು ಯಾವ ರೀತಿ ಕ್ಯಾಸ್ಟ್ ಸಿಸ್ಟಮಲ್ಲಿ ಯೂಸ್ ಮಾಡ್ತಿದ್ದಾರೆ, ಒಬ್ಬರನ್ನ ತುಂಬ ಕೀಳಾಗಿ ನೋಡೋದಕ್ಕೆ ಯೂಸ್ ಮಾಡ್ತಿದ್ದಾರೆ, ಒಂದು ಸಮಾಜದಿಂದ ಅವ್ರನ್ನ ದೂರ ಇಡ್ತಾ ಇದ್ದಾರೆ ಅನ್ನೋದು ಇಲ್ಲಿ ಈ ಪೋಯಮ್ನಲ್ಲಿ ತುಂಬ ಚೆನ್ನಾಗಿ ಅವರು ಹೇಳಿದ್ದಾರೆ. ಸೊ ಪೋಯಮ್ ತುಂಬ ಚೆನ್ನಾಗಿ ಬಿಗಿನಿಂಗ್ನಲ್ಲಿ ಮೆಡಿಟೇಷನ್ ಬಗ್ಗೆ ಡಿಸ್ಕಸ್ ಮಾಡುತ್ತೆ. ಓಕೆ, ಮೆಡಿಟೇಷನ್ ಬಗ್ಗೆ ನಮಗೆ ಹೇಳುತ್ತೆ. ಮತ್ತು ಅಲ್ಲಿ ಹ್ಯೂಮನ್ ಸೆನ್ಸಸ್ ಆಫ್ ಟಚ್ ಬಗ್ಗೆ ಹೇಳುತ್ತೆ. ಹ್ಯೂಮನ್ ಸೆನ್ಸ್ ಆಫ್ ಟಚ್, ಅದರಿಂದ ನಾವು ಎಸ್ಕೇಪ್ ಆಗೋದಕ್ಕಾಗಲ್ಲ ಅಂತ ಅವರು ಪೋಯಮ್ನಲ್ಲಿ ಹೇಳ್ತಾರೆ. ಮತ್ತು ಎಂಡಿಂಗ್ನಲ್ಲಿ ಅವರು ನಮಗೆ ಒಂದು ಸೋಷಿಯಲ್ ಮೆಸೇಜನ್ನು ಕೊಡ್ತಾರೆ. ಸೊ ಇದೇ ಟಚ್ ಅನ್ನೋದು, ಇದೇ ಒಂದು ಹ್ಯೂಮನ್ ಸೆನ್ಸ್ ಅನ್ನೋದು ಕ್ಯಾಸ್ಟ್ ಡಿಸ್ಕ್ರಿಮಿನೇಷನ್ಗೆ ಯೂಸ್ ಮಾಡ್ತಾರೆ. ಮತ್ತು ಅದನ್ನು ಆ್ಯಂಡ್ ಅನ್ಟಚಬಿಲಿಟಿ ಪ್ರಾಕ್ಟೀಸ್ ಇನ್ ಇಂಡಿಯಾದಲ್ಲಿ ಅನ್ಟಚಬಿಲಿಟಿ ಅನ್ನೋದು ಯಾವ ರೀತಿ ಪ್ರಾಕ್ಟೀಸ್ ಆಗಿತ್ತು ಅನ್ನೋದು ಸಹ ಅವರು ನಮಗೆ ಹೇಳ್ತಾರೆ. ಪೋಯೆಟ್ ಶೋಸ್ ದಟ್ ಟಚ್ ಇಸ್ ನ್ಯಾಚುರಲ್. ಟಚ್ ಅನ್ನೋದು ಒಂದು ನ್ಯಾಚುರಲ್ ಥಿಂಗ್, ದೇವರೇ ಮಾಡಿರೋಂಥ ಒಂದು ನ್ಯಾಚುರಲ್ ಥಿಂಗ್ ಆಗಿರುತ್ತೆ ಮತ್ತು ಯೂನಿವರ್ಸಲ್ ಅಂತ ಹೇಳ್ತಾರೆ. ಬಟ್ ಸೊಸೈಟಿ ಅದನ್ನು ರಾಂಗ್ಲಿ ಯೂಸ್ ಮಾಡ್ತಾರೆ. ಯಾಕೆ ಅಂದರೆ ಒಬ್ಬರನ್ನ ಹೇಟ್ ಮಾಡೋದಕ್ಕಾಗಿರಲಿ, ಕ್ಯಾಸ್ಟ್ ಡಿಸ್ಕ್ರಿಮಿನೇಷನ್ ಮಾಡೋದಕ್ಕಾಗಿ ಅದನ್ನು ಯೂಸ್ ಮಾಡ್ತಾ ಇದ್ದಾರೆ ಅಂತ ಇಲ್ಲಿ ಪೋಯೆಟ್ ತುಂಬ ಚೆನ್ನಾಗಿ ಈ ಪೋಯಮ್ನಲ್ಲಿ ಹೇಳಿದ್ದಾರೆ.